ಅಂತರ್ಪಟ್ಟ ಧಾರಾವಾಹಿಲಿ ಒಂದು ಮುದ್ದಾದ ತಂಗಿ ಪಾತ್ರ ಮಾಡಿದ್ರು. ಈಗ ಮುದ್ದು ಸೊಸೆ ಮೂಲಕ ಹೀರೋಯಿನ್ ಆಗಿ ಲಾಂಚ್ ಆಗ್ತಾ ಇದ್ದಾರೆ ನಟಿ ಪ್ರತಿಮಾ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಪ್ರತಿಮಾ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮುದ್ದಾ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಸ್ಕೂಲ್ ಹುಡುಗಿ ತರನೇನೆ. ಧನ್ಯವಾದಗಳು. ಓಕೆ, ಪ್ರತಿಮಾ ಆಕ್ಚುಲಿ ಏನ್ ಮಾಡ್ಕೊಂಡಿದ್ರು ಅಂದ್ರೆ ನಟನೆ ಬಿಟ್ಟು ಓದಿರೋದೇನು, ಏನ್ ಮಾಡ್ಕೊಂಡಿರೋದು ಅಂತ? ನಾನು ಓದಿರೋದು ಸೆಕೆಂಡ್ PU ವರೆಗೂ ಓದಿದ್ದೀನಿ. ಡಿಗ್ರಿ ಮಾಡ್ಬೇಕಂತ ಅನ್ನೋ ಟೈಮಲ್ಲಿ ನಂಗೆ ತೆಲುಗು ಸೀರಿಯಲ್ ಬಂತು, ಸೊ ಅದಕ್ಕೆ ಮಾಡೋದಕ್ಕಾಗಿಲ್ಲ, ಬಟ್ ಮಾಡ್ತೀನಿ ಡಿಗ್ರಿ. ಓಕೆ, ಅಂತರ್ಪಟ ಮಾಡಬೇಕಾದ್ರೆ ನೀವು ಏನು ಓದ್ತಾ ಇದ್ರಿ ಅವಾಗ? ಅವಾಗ ಮೇ ಬಿ ಫಸ್ಟ್ PU ಅನ್ಸುತ್ತೆ. ಹಾ. ಗ್ಯಾಪ್ ಆಗೋಯ್ತಲ್ವಾ ತುಂಬಾ. ಹೌದು. ಫಸ್ಟ್ PU ಅನ್ಸುತ್ತೆ. ಓಕೆ, ಅಲ್ಲಿಂದ ಆಫರ್ಗಳು ಬರಕ್ಕೆ ಶುರುವಾದ್ವು ಆ್ಯಕ್ಚುಲಿ. ಅಂದರೆ ಒಂದು ಮೇನ್ ಇದು ಕ್ಯಾರೆಕ್ಟರ್ ಥರ ಕಾಣಿಸ್ಕೊಂಡಿದ್ರಿ. ತದನಂತರ ತೆಲುಗು ಕಡೆ ಹೋದ್ರಿ. ತೆಲುಗುಲಿ ಆ್ಯಕ್ಚುಲಿ ಹೀರೋಯಿನ್ ಆಗಿ ಲಾಂಚ್ ಆಗಿದ್ದಾರೆ. ತೆಲುಗುನೇ ಇವ್ರದ್ದು ಫಸ್ಟ್ ಆ್ಯಕ್ಚುಲಿ ಹೀರೋಯಿನ್ ಆಗಿ ಲಾಂಚ್ ಆಗಿರೋ ಧಾರಾವಾಹಿ. ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಡಿಯನ್ಸ್ ಏನು ಹೇಳ್ತಿದ್ದಾರೆ? ಏನು ಸ್ಟೋರಿ ಅಲ್ಲಿದು? ಅಲ್ಲಿನ ಸ್ಟೋರಿ ಬಂದ್ಬಿಟ್ಟು ಸೇಮ್ ಇವಾಗ ಲೈಕ್ ಅವಳು ಫ್ಯಾಮಿಲಿಗೋಸ್ಕರನೇ ಹೈದ್ರಾಬಾದಿಗೆ ಬಂದ್ಬಿಟ್ಟು ಕಷ್ಟ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲೆಲ್ಲ ಕಷ್ಟಪಟ್ಟು ಅಂದ್ರೆ ಅವಳದು ಒಂದು ಕನಸು ಏನು ಅಂದ್ರೆ ಅವ್ರ ಅಕ್ಕಂಗೆ ಮದ್ವೆ ಮಾಡ್ಬೇಕನ್ನೋ ಕನಸು ಇರುತ್ತೆ ಅವಳದು. ಸೊ ಅದನ್ನು ಅಷ್ಟೇ ಸೇಮ್. ಇವಾಗ ನಾನೇನು ವಿದ್ಯಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ, ಅವಳಿಗೆ ಡಾಕ್ಟರ್ ಆಗ್ಬೇಕನ್ನೋ ಕನಸು. ಇಲ್ಲಿ ಆನಂದಿ, ಅದ್ರಲ್ಲಿ ಕ್ಯಾರೆಕ್ಟರ್ ನೇಮ್ ಆನಂದಿ, ಅದು ಬಂದ್ಬಿಟ್ಟು ಅವರು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ಅದೇ ಸೇಮ್ ಸಾಲಗಳಿರುತ್ತೆ. ಅಲ್ಲೂ ಅಷ್ಟೇ ಇವಾಗ ಇದು ಫೀಮೇಲ್ ಓರಿಯೆಂಟೆಡ್ ಸ್ಟೋರಿ, ಸೇಮ್ ಅಲ್ಲೂ ಸೇಮೆ ಎರಡು. ಓಕೆ, ಮುದ್ದು ಸೊಸೆ ಆಫರ್ ಬಂದಿದ್ದ ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನ? ಯಾರು ಅಪ್ರೋಚ್ ಮಾಡಿದ್ರು? ಮತ್ತೆ ತೆಲುಗು ಇದು ಎರಡು ಮ್ಯಾನೇಜ್ ಮಾಡಕ್ ಕಷ್ಟ ಆಗಲ್ವಾ? ಮ್ಯಾನೇಜ್ ಅಂತ ಬಂದಾಗ ಕಷ್ಟ ಆಗಲ್ಲ, ಯಾಕಂದ್ರೆ ಅದು ಸೆಕೆಂಡ್ ವೀಕು ಫೋರ್ತ್ ವೀಕು, ಇದು ಫಸ್ಟ್ ವೀಕು ಥರ್ಡ್ ವೀಕು, ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮುದ್ದು ಸೊಸೆ ಬಂದಿದ್ದು ಹೇಗೆ ಅಂದರೆ ಆಡಿಷನಿಗೆ ಕರೆದಿದ್ರು. ಫಸ್ಟ್ ನಂಗೆ ಕಾಲ್ ಮಾಡಿದ್ದು ನಮ್ಮ ಮ್ಯಾನೇಜರ್ ವೆಂಕಿ ಸರು. ಸೊ ಅವರಿಂದನೇ ನನಗೆ ವೆಂಕಿ ಸರು ಮತ್ತು ವಿಷ್ಣು ಸರ್ ಹೇಳಿದಂತೆ ಫಸ್ಟು ಈ ಪಾತ್ರಕ್ಕೆ ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಹೇಳಿದಾಗ ಅವ್ರ ಹತ್ರ ದೊರೆಸಾನಿ ಮಾಡ್ಬೇಕಾದ್ರೆ ನಂಬರ್ ಇತ್ತು. ಸೊ ಫೋನ್ ಮಾಡಿಬಿಟ್ಟು ಈ ಥರ ಆಡಿಷನ್ ಇದೆ ಬನ್ನಿ ಅಂತ ಕರೆದ್ರು. ಆಡಿಷನಿಗೆ ಹೋದೆ. ಆಡಿಷನ್ ಕೊಟ್ಬಿಟ್ಟು ಅಲ್ಲೇ ಸೆಲೆಕ್ಟ್ ಮಾಡಿಬಿಟ್ರು. ನಾನು ತುಂಬ ಆಡಿಷನ್ಸಿಗೆ ಹೋಗಿದ್ದೀನಿ, ಬಟ್ ಇದು ತೆಲುಗುನು ಹಾಗೆ ಆಯಿತು. ಓದ್ಕೂಡ್ಲೇ ನೋಡಿ ಸೆಲೆಕ್ಟ್ ಮಾಡಿಬಿಟ್ರು. ಇವಾಗ ಮುದ್ದು ಸೊಸೆನೂ ಅಷ್ಟೇ, ಓದ್ಕೂಡ್ಲೇ ಆಡಿಷನ್ ಕೊಟ್ಟೆ, ಓಕೆ ಈ ಪಾತ್ರಕ್ಕೆ ಹೇಳಿ ಮಾಡಿಸ್ದಂಗಿದ್ದೀರಾ ಅಂತ ಹೇಳಿ ಅಲ್ಲೇ ಓಕೆ ಮಾಡಿದ್ರು. ನೋಡಿ, ಅದು ಎಷ್ಟು ನಿಜ. ಆ್ಯಕ್ಚುಲಿ ಕೆಲವೊಂದ್ಸರಿ ನಾವು ಪ್ರಯತ್ನ ಪಟ್ಟರೂ ಆಗಿರಲ್ಲ. ಹೇಳ್ತಾರಲ್ಲ, ಪಾತ್ರಗಳೇ ನಮ್ಮನ್ನ ಚೂಸ್ ಮಾಡಬೇಕು ಅನ್ನೋ ಥರದ್ದು, ಆ ಥರದ್ದು ಇದು. ಆ್ಯಕ್ಚುಲಿ ನಾನು ನಿಮ್ಮ ಒಂದು ಅಂದರೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ಹೀರೋಯಿನ್ ಆಗಿ ಲಾಂಚ್ ಆಗ್ತಾ ಇದ್ದೀನಿ, ನನ್ನ ತುಂಬ ದಿನದ ಕನಸು ಇದು ಅಂತ ಎಮೋಷ್ನಲ್ ಆಗಿದ್ರಿ. ಸೊ ಏನು ಅದ್ರ ಬಗ್ಗೆ? ತುಂಬ ಕಷ್ಟ. ಇವಾಗ ನಾನು ಹೀರೋಯಿನ್ ಆಗಬೇಕು ಅಂದರೆ ಅದ್ರ ಹಿಂದೆ ತುಂಬ ಕಷ್ಟಗಳು ಅನುಭವಿಸಿದ್ದೀನಿ. ಆಡಿಷನಿಗೆ ಹೋದಾಗ ಅಲ್ಲಿ ಲೈಕ್ ಹೈಟ್ ಬಗ್ಗೆ ಮಾತಾಡೋದಾಗಲಿ, ಏನಂತ ಹೇಳ್ತಾರೆ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಆ್ಯಕ್ಟಿಂಗ್, ಬಟ್ ಹೈಟ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಬಟ್ ಈ ಮುದ್ದು ಸೊಸೆನಲ್ಲಿ ನನ್ನ ಹೈಟು ನೋಡಲಿಲ್ಲ, ಅದು ಪ್ಲಸ್. ಅದು ಅಂದರೆ ಕತೆನೂ ಹಾಗೆ ಇದೆ ಅಲ್ವಾ, ಅವರು ಹೈಟೇ ಇರಬೇಕು, ನಾನು ಕುಳಿಕೆ ಇರಬೇಕು, ಮೇನ್ಲಿ ಅದು ತುಂಬ ಖುಷಿ. ಹೈಟ್ ಬಗ್ಗೆ ಏನೂ ಹೇಳೇ ಇಲ್ಲ ಅವರು. ನೈಸ್. ಆ್ಯಕ್ಚುಲಿ ಸ್ಕೂಲ್ ಹುಡುಗಿ ಅಂದರೆ ಹಾಗೆ ಅಲ್ವಾ? ಸೊ ಸ್ಕೂಲ್ ಹುಡುಗಿ ಪಾತ್ರ ಅಂತಂದರೆ ಇದಾಗಿರತ್ತೆ ಅಲ್ಲ. ನೀವು ನನ್ನ ಪ್ರೋಮೋಗಳಲ್ಲೆಲ್ಲ ನೋಡ್ತಾ ಇದ್ದೆ, ನೀವು ಡೈರೆಕ್ಟಾಗಿ ವಿಕ್ಕಿ ಅವ್ರ ಜೊತೆನೇ ಮಾತಾಡ್ಬಿಟ್ಟು, ಇನ್ ದ ಸೆನ್ಸ್ ಭದ್ರೇಗೌಡರ ಜೊತೆನೇ ಮಾತಾಡ್ಬಿಟ್ಟು ನೀವು ಓದಬೇಕು ಅಂತ ಹೇಳ್ಬೋದಾಗಿತ್ತಲ್ಲಪ್ಪ. ಏನಕ್ಕೆ ನೀವೇ ಕಾಲ್ ಮಾಡಿಬಿಟ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದು? ಏನಕ್ಕೆ ಅಂದರೆ ಅಪ್ಪಂಗೋಸ್ಕರ. ಅಪ್ಪ ಹೇಳಿರ್ತಾರೆ ಅಲ್ವಾ, ಮದುವೆ ಆಗಬೇಕು ಸಮಥಿಂಗ್, ಆ ಸ್ಟೋರಿ ಇದೆ. ನೀವು ಸೀರಿಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾವು ಮುಂಚೆನೇ ಹೇಳಂಗಿಲ್ಲ. ಓಕೆ, ಸೆಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಜಾಲಿ ಮಾಡ್ತಾ ಇರ್ತೀರಾ. ಎಷ್ಟೊಂದು ನೀವು ಹಾಕಿರೋ BTSಗಳನ್ನ ನಾವು ನಮ್ಮ ವೀಕ್ಷಕರಿಗೆ, ಮನೆ ಮೀನಾಕ್ಷಿ ವೀಕ್ಷಕರಿಗೆ ತೋರಿಸಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವನ್ನೆಲ್ಲ ಶೇರ್ ಮಾಡಿದ್ದಕ್ಕೆ. ಆ್ಯಂಡ್ ಹೇಗಿರುತ್ತೆ ಆ ಫನ್ ಎನ್ವಿರಾನ್ಮೆಂಟ್? ಹೆಂಗಿರುತ್ತೆ ವಾತಾವರಣ? ಅದು ಚನ್ನಪಟ್ಟಣದಲ್ಲಿ ಶೂಟಿಂಗ್, ಒಂದು ಸರ್ಕಾರಿ ಶಾಲೆಯಲ್ಲಿ ಶೂಟಿಂಗ್ ಮಾಡಿದ್ದು ಅನಿಸುತ್ತೆ. ಸೊ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ. ಸೊ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಅದು ಮುದ್ದು ಸೊಸೆ ಸೆಟ್ಟಿಗೆ ಹೋಗ್ತಾ ಇದ್ದೀನಿ ಅಂದರೆ ಅದು ವೈಬೇ ಬೇರೆ. ಅದು ಎಷ್ಟು ನಾನು ಸಖತ್ ಎಂಜಾಯ್ ಮಾಡ್ತೀನಿ ಸೆಟ್ಟಲ್ಲಂತೂ. ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು, ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲರ ಜೊತೆ ಸಖತ್ತಾಗಿರ್ತೀನಿ. ನಾನಂತೂ ಪರ್ಸ್ನಲಿ ಮುದ್ದು ಸೊಸೆ ಸೀರಿಯಲ್ ಸೆಟ್ಟಿಗೆ ಹೋದೆ ಅಂದರೆ ಇಟ್ಸ್ ಲೈಕ್ ವಾವ್, ಸೂಪರ್.
ನೈಸ್. ಇನ್ನೊಂದು ಅಲ್ಲಿ ಮಕ್ಕಳು ಎಲ್ಲ ತುಂಬಾ ಅಂದ್ರೆ ಇವಾಗ ಮೇ ಬಿ ಸಮ್ಮರ್ ಬೇರೆ ಅದಕ್ಕೋಸ್ಕರ ಏನು ಗೊತ್ತಿಲ್ಲ ಶೂಟಿಂಗ್ ನೋಡೋಕೆ ತುಂಬಾ ಮಕ್ಕಳು ಬಂದಿರ್ತಾ ಇದ್ರು. ನಿಮ್ದು ಬೈಕ್ ಸೀನ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಸೊ ಅದು ಎಕ್ಸ್ಪೀರಿಯನ್ಸ್ ಅಯ್ಯೋ ಅದು ಏನಾಗಿತ್ತು ಗೊತ್ತಾ, ಒಂದು ಹುಡುಗಿ ಎಲ್ಲರೂ ಅಲ್ಲಿ ಆಟೋಗ್ರಾಫ್ ತಗೊಂಡ್ರು, ಎಲ್ಲ ಆಯ್ತು. ಅದಾದ್ಮೇಲೆ ಒಂದು ಹುಡುಗಿ ಬಂದ್ಬಿಟ್ಟು ನಮ್ದು ಪ್ರೋಮೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಶಾಕ್ ಆಗೋಯ್ತು ನನಗೆ. ಬಂದ್ಬಿಟ್ಟು ಅಕ್ಕ ನೀವು ಹಿಂಗ್ ಟೀ ತಗೊಂಡ್ ಹೋಗ್ತೀರಾ, ಅದಾದ್ಮೇಲೆ ಫೋನ್ ಮಾಡ್ತೀರಾ ಎಲ್ಲ ಎಕ್ಸ್ಪ್ಲೇನ್. ಅಂದ್ರೆ ಲೈಕ್ ಚಿಕ್ಕ ಚಿಕ್ಕ ಮಕ್ಳು ನೋಡ್ತಾರಲ್ವಾ, ಅದು ತುಂಬಾ ಖುಷಿ ಆಯ್ತು. ನೀವು ತುಂಬಾ ಮುದ್ದಾಗಿದ್ದೀರಾ ಅಕ್ಕ, ತುಂಬಾ ಕ್ಯೂಟ್ ಆಗಿದ್ದೀರಾ ಅಕ್ಕ, ನಿಮ್ಮಿಬ್ರು ಪೇರ್ ತುಂಬಾ ಚೆನ್ನಾಗಿದೆ. ಅದು ಆಕ್ಚುಲಿ ಮಂಡ್ಯದಲ್ಲೇ ಶೂಟ್ ಮಾಡ್ತಾ ಇದ್ವಿ, ಪ್ರೊಮೋ ಶೂಟ್ ಮಾಡ್ಬೇಕಾದ್ರೆ ಅದೇ ಮಕ್ಳದಿತ್ತಲ್ವಾ, ಕಾಲೇಜ್ದು ಮಾಡ್ತಾ ಇದ್ವಿ. ಸೊ ಅವಾಗಲ್ಲಿ ಸಖತ್ ಖುಷಿ ಆಯ್ತು ನನ್ಗಂತೂ. ಚಿಕ್ಕ ಚಿಕ್ಕ ಈಗಿನ ಕಾಲದ ಚಿಕ್ಕ ಚಿಕ್ಕ ಮಕ್ಕಳು ಸೀರಿಯಲ್ ನೋಡ್ತಾ ಇದಾರೆ ಅಲ್ವಾ ಅಂತ ಸಖತ್ ಖುಷಿ ಆಯ್ತು. ಓಕೆ. ಸೀರಿಯಲ್ ಅಲ್ಲೇನೋ ನಿಮ್ಗೆ ಓದೋದು ತುಂಬಾ ಇಷ್ಟ. ರಿಯಲ್ ಅಲ್ಲಿ ಹೆಂಗೆ? ಬ್ಯಾಕ್ ಬೆಂಚಾ ಫಸ್ಟ್ ಬೆಂಚಾ ಹೆಂಗೆ? ರಿಯಲ್ ಅಲ್ಲಿ ಇಲ್ಲ. ಓಕೆ ಓಕೆ, ನಾವು ಓದೋದ್ರಲ್ಲೆಲ್ಲ ಓಕೆ ಓಕೆ ಅಷ್ಟೇ. ಓಕೆ. ಮುಂದೆ ಓದೋ ಪ್ಲಾನ್ ಏನಾದ್ರು ಅಂದ್ರೆ ರಿಯಲ್ ಅಲ್ಲಿ ಮನೇಲಿ ಹೇಳಲ್ಲ ಅಂದ್ರೆ ನಟನೆ ಜೊತೆಗೆ ಓದಿ ಅಂತಾರ, ಇಲ್ಲ ನಟನೆ ಬಿಟ್ಬಿಡು ಓದನ್ನೇ ಮುಂದುವರ್ಸು ಅಂತಾರ, ಹೆಂಗೆ ಅಂತ? ಇಲ್ಲ ಇಲ್ಲ, ನಂಗೆ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಇದೆ. ನಮ್ಮ ಫ್ಯಾಮಿಲಿ ಆ ಥರ ಅಲ್ಲ, ನಂಗೆ ಹೇಳೋದು ಒಂದೇ, ನಿನಗೆ ಎರಡು ಕಂಫರ್ಟಬಲ್ ಆದ್ರೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು. ಇಲ್ಲ ನನಗೆ ನೀವು ನೋಡ್ಬೋದು ಆಗಲ್ಲ. ಇವಾಗ ಒಂದ್ ಸೀರಿಯಲ್ ಮಾಡ್ತಾ ಇದ್ದು ನಾವು ಕರೆಸ್ಪಾಂಡಿಂಗ್ ಅಲ್ಲಿ ಕಟ್ಬಿಟ್ಟು ಮಾಡಿದ್ರೆ ಓಕೆ ಮ್ಯಾನೇಜ್ ಆಗ್ಬಿಡುತ್ತೆ. ಬಟ್ ಇವಾಗ ಎರಡೆರಡು ಸೀರಿಯಲ್ ಅಲ್ವಾ, ಸ್ವಲ್ಪ ಕಷ್ಟ. ಒಂದು ಬ್ರೇಕ್ ತಗೊಂಡು ಮಾಡ್ಬೇಕು, ಇಲ್ಲ ಅಂದ್ರೆ ಸೀರಿಯಲ್ನ ಕಂಟಿನ್ಯೂ ಮಾಡಬೇಕು. ಓಕೆ. ಆದಷ್ಟು ಓದೋನು ಬಿಡಬೇಡಿ, ಅದನ್ನು ಮಾಡಿ. ಓದು ಅನ್ನೋದು ಬೇಕೇ ಬೇಕು. ಎಸ್. ಕಾಸ್ಟ್ಯೂಮ್ ಏನು ತೊಂದರೆ ಆಗಿಲ್ಲ ಅನ್ಕೊಂತೀನಿ ನಾನು, ಯಾಕಂದ್ರೆ ತೆಲುಗುಲಿ ಸೇಮ್ ಕಾಸ್ಟ್ಯೂಮ್ ಇದೆ, ಇಲ್ಲಿ ಕೂಡ ಖರ್ಚು ಉಳಿತಾ ಅಂತ. ಖರ್ಚು ಹೌದು, ಅದು ಉಳಿತು. ಹೌದು, ಅದು ನಿಜ, ಖರ್ಚು ಉಳಿತು. ಸ್ಕೂಲ್ ಡ್ರೆಸ್ ಒಂದೇ, ಅದು ಸ್ಕೂಲ್ ಡ್ರೆಸ್ ನನ್ನಲ್ಲ, ನನ್ನ ಫ್ರೆಂಡ್ ಇದ್ದಿಸ್ಕೊಂಡೆ. ಹೌದಾ? ಓಕೆ. ಎರಡು ಕಡೆ ಸೇಮ್ ಕಾಸ್ಟ್ಯೂಮ್ಸ್ನೇ ಪ್ಲಾನ್ ಮಾಡ್ತಾ ಇರ್ತೀರಾ ಹೆಂಗೆ? ಎರಡು ಅಂದ್ರೆ ಅಲ್ಲೂ ಅದೇ ಸೇಮ್ ಲಂಗದವನಿ, ಇಲ್ಲೂ ಅದೇ ಸೇಮ್ ಅಲ್ವಾ. ಸ್ವಲ್ಪ ಇದಕ್ಕೂ ಆಗ್ಲಿ ಅದಕ್ಕಾಗ್ಲಿ ಓನಿ ಚೇಂಜ್ ಮಾಡ್ತೀನಿ ಅಷ್ಟೇ. ಅಷ್ಟೇ. ಒಳ್ಳೇದಾಯ್ತು. ರೆಮ್ಯುನರೇಷನ್ ಅಲ್ಲಿ ಸ್ವಲ್ಪ ಉಳಿದೋಯ್ತು, ರೆಮ್ಯುನರೇಷನ್ ಅಲ್ಲಿ ಸ್ವಲ್ಪ ಉಳಿತು ಅಂತ. ಅದು ಖರ್ಚು ಮಾಡಿದ್ನಲ್ವಾ. ನಮ್ಮ ಕೋ ಡೈರೆಕ್ಟರ್ ತೆಲುಗುನಲ್ಲೆಲ್ಲ ಹೇಳ್ತಾ ಇರ್ತಾರೆ, ಭಲೆ ಇದೀರಾ ನೀವು, ಓನಿ ಚೇಂಜ್ ಮಾಡ್ಬಿಟ್ಟು ಹಾಕೊಂಡ್ಬಿಡ್ತೀರಾ, ಹೊಸದು ಹೊಲ್ಸಲ್ವಾ ಅಂತ ಹೇಳ್ತಾ ಇರ್ತಾರೆ. ಓಕೆ. ನೈಸ್. ಸೊ ಇವಾಗ ಮುದ್ದು ಸೊಸೆಗೆ ಬರೋದಾದ್ರೆ ಮಂಡ್ಯ ಲ್ಯಾಂಗ್ವೇಜ್ ಬರ್ತಿತ್ತಾ ಮೊದಲ? ನೀವೇನ್ ಮಂಡ್ಯ ಹುಡುಗಿನ ಮೂಲತಃ ಹಿಂಗೆ ಬೆಂಗಳೂರು ಹುಡುಗಿ? ನಾನು ಬಳ್ಳಾರಿ ಹುಡುಗಿ. ಬಳ್ಳಾರಿ ಹುಡುಗಿನ? ಬಳ್ಳಾರಿ ಹುಡುಗಿಗೆ ಮಂಡ್ಯಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಎಷ್ಟು ಚಾಲೆಂಜಿಂಗ್? ಎಷ್ಟು ಚಾಲೆಂಜಿಂಗ್, ನಂಗೆ ಅದೇ ಚಾಲೆಂಜಿಂಗ್ ಆಗಿರೋದು. ಯಾಕಂದ್ರೆ ಆ ಸ್ಲ್ಯಾಂಗ್ ಬರೋದು ತುಂಬಾ ಕಷ್ಟ ನಮ್ಗೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಾನು ಹೋಗಿರ್ತೀನಿ ಮಂಡ್ಯದಲ್ಲಿ, ಹೋಗಿ ಶೂಟ್ ಮಾಡ್ತಾ ಇರ್ತೀವಿ, ಅಲ್ಲಿಂದು ಹಳ್ಳಿ ಜನ ಎಲ್ಲರೂ ಇರ್ತಾರೆ ಅಲ್ವಾ, ಅಜ್ಜಿ ತಾತ, ಅವ್ರ ಜೊತೆ ಎಲ್ಲ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾಡ್ತಾ ಇದ್ಬಿಟ್ರೆ ಆ ಸ್ಲ್ಯಾಂಗ್ ಬಂದ್ಬಿಡುತ್ತೆ ಗೊತ್ತಾ. ಹರಿಣಿಯಮ್ಮ ನಾನು ಅದೇ ಮಾಡಿದ್ವಿ ಇಬ್ರು. ಒಬ್ರು ಸ್ವಲ್ಪ ಮಾತಾಡಿದ್ರು ಅಷ್ಟೇ, ಆ ಸ್ಲ್ಯಾಂಗ್ ಇಟ್ಕೊಂಡು ಮಾತಾಡಿದ್ರೆ ಆ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಒಂದ್ ಸ್ವಲ್ಪ ದಿನ ಅವ್ರ ಜೊತೆ ಇದ್ರೆ ನಮ್ಗೆ ಆ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಆಕ್ಚುಲಿ ನೀವು ಬಿಡಿ ಕಲ್ಲನ್ನು ಮಾತಾಡ್ಸ್ಬಿಡ್ತೀರಾ, ಅಷ್ಟು ಟಾಕಿಟಿವ್. ಸೊ ಈಸಿನೇ ಆಗಿರಬಹುದು ಹಳ್ಳಿಲಿ ಮಾತಾಡೋದು ಎಲ್ಲ. ಅವ್ರು ಎಷ್ಟ್ ಚೆನ್ನಾಗ್ ಮಾತಾಡ್ತಾರೆ ಗೊತ್ತಾ, ಹಳ್ಳಿ ಜನ ಸಕ್ಕದಾಗಿ ಮಾತಾಡ್ತಾರೆ. ನಾವು ಜಸ್ಟ್ ಹೋಗ್ತಾ ಇದ್ವಿ, ಯಾವ ಸೀರಿಯಲ್ ಮಾಡ್ತಾ ಇರೋದು ನೀವು, ಹಿಂಗೆ ಮುದ್ದು ಸೊಸೆ ಅಂದ್ರೆ, ಒಬ್ರ ನೀವು ನೋಡ್ಬೋದು ನನ್ನ ಪ್ರೋಮೋನಲ್ಲಿ, ನಾನು ಒಬ್ರು ತಾತ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ನಾನು ಇದ್ರ ಮೇಲೆ, ಮಾತಾಡ್ಕೊಂಡ್ ಕೂತಿದ್ದೆ. ಆ ಶೂಟ್ ಇರ್ಲಿಲ್ಲ, ಅದಕ್ಕೆ ಏನ್ ಮಾಡೋದಂತ ತಾತನ ಜೊತೆ ಮಾತಾಡ್ಕೊಂಡ್ ಕೂತಿದ್ದೆ. ಚಂದ, ಅವ್ರೆಲ್ಲ ಸಕ್ಕದಾಗಿ ಮಾತಾಡಿಸ್ತಾರೆ, ತುಂಬಾ ಖುಷಿ ಆಗುತ್ತೆ ನಂಗೆ. ಒಂದು ಬೆಸ್ಟ್ ಮೂಮೆಂಟ್ ಏನು ಅಂದ್ರೆ, ಈ ಸೀರಿಯಲ್ ಜಸ್ಟ್ ಸೆಕೆಂಡ್ ಪ್ರೋಮೋ ಬಿಟ್ಟಿದ್ರು ಅನ್ಸುತ್ತೆ. ಅವಾಗ ನಮ್ಮ ಮನೆ ಕೆಳಗಿರೋರು, ಅಂದ್ರೆ ನಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋರು, ತುಂಬಾ ತಿಂಗಳಿಂದ ಅವರು ಇದ್ದಾರೆ, ನಾವು ಇದ್ದೀವಿ. ಬಟ್ ಆ ಪ್ರೋಮೋ ಲಾಂಚ್ ಆಗ್ತಿದ್ದಂಗೆ, ನೀವು ಸೀರಿಯಸ್ಲಿ ನಂಬ್ತಿರೋ ಇಲ್ಲ, ನಾನು ಜಸ್ಟ್ ಇಳ್ಕೊಂಡು ಬರ್ತಾ ಇದ್ದೀನಿ ಲಿಫ್ಟಲ್ಲಿ ನೋಡ್ಬಿಟ್ಟು, ನೀನೇ ಅಲ್ವಾ ಮುದ್ದು ಸೊಸೆ, ನೀನೇ. ಎಷ್ಟು ಖುಷಿ ಆಯಿತು ಅಂದರೆ ನನಗೆ, ಜಸ್ಟ್ ಒಂದು ಪ್ರೋಮೋ ಇಂದಾನೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ, ಇನ್ನು ಸೀರಿಯಲ್ ಸ್ಟಾರ್ಟ್ ಆಗಿಬಿಟ್ರೆ ಅಂತೂ ಇನ್ನು ಫುಲ್ ಖುಷಿ. ಹೌದು, ಸಿಕ್ಕಾಪಟ್ಟೆ. ಅವ್ರ ಮನೆಯವರು ಎಲ್ಲೂ ಮುದ್ದು ಸೊಸೆ ಅಲ್ವಾ, ನೀನೇ ಅಲ್ವಾ ಟೀ ತಗೊಂಡು ಹೋಗಿ ಕೊಡೋದು ತ್ರಿವಿಕ್ರಮಂಗೆ, ನೀವೇ ಅಲ್ವಾ ಅಂತ ಹೇಳ್ತಾ ಇದ್ರು. ಸಖತ್ ಖುಷಿ ಅದಂತೂ.
ಸೂಪರ್ ಸೂಪರ್. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ನಿಮ್ಮ ವಿಕ್ಕಿ ಕಾಂಬಿನೇಷನ್ ಈಗಾಗಲೇ ಪ್ರೋಮೋ ಮೂಲಕ ಅವ್ರು ನೋಡಿರ್ತಾರೆ. ಒಂದಿಷ್ಟು ಪರ ವಿರೋಧ ಎರಡೂ ಇರುತ್ತೆ. ಬಟ್ ಐ ಥಿಂಕ್ ಸೀರಿಯಲ್ ಲಾಂಚ್ ಆದಮೇಲೆ ಒಂದೊಳ್ಳೆ ರೆಸ್ಪಾನ್ಸ್ ಬಂದೇ ಬರುತ್ತೆ ಅಂತ ನಾನು ಅನ್ಕೊತೀನಿ, ಆಶಿಸ್ತೀನಿ ಕೂಡ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಎಲ್ರಿಗೂ ಹೇಳೋದು ಒಂದೇ, ನಂಗೆ ಪಾತ್ರ ತಕ್ಕಂಗೆ ನನ್ನನ್ನು ತಗೊಂಡಿದ್ದಾರೆ. ನೀವು ನಿಮ್ಗೆ ಅನಿಸಿದ್ದು ನಿಮ್ಮ ಒಪಿನಿಯನ್ ನೀವು ಹೇಳಿದ್ದೀರಾ, ಅದು ಓಕೆ. ಬಟ್ ಸೀರಿಯಲ್ ಟೆಲಿಕಾಸ್ಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನನ್ನೇ ಏನಕ್ಕೆ ಚೂಸ್ ಮಾಡಿದ್ರು ಅನ್ನೋದನ್ನು. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ, ನಮ್ಮ ಮುದ್ದು ಸೊಸೆ ಏಪ್ರಿಲ್ 14 ಟೆಲಿಕಾಸ್ಟ್ ಆಗ್ತಾ ಇದೆ 7:30ಗೆ ನಮ್ಮ ಕಲರ್ಸ್ ಕನ್ನಡದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮತ್ತಷ್ಟು ಆ್ಯಸ್ ನಾಯಕಿಯಾಗಿ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಪ್ರತಿಮಾ, ಥ್ಯಾಂಕ್ ಯು. ನೋಡಿದ್ರಲ್ಲ, ಮುದ್ದು ಸೊಸೆಯ ಮುದ್ದಾದ ಕ್ಯೂಟಿ ಪ್ರತಿಮಾ ಅವರ ಜೊತೆಗಿನ ಮಾತುಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ರಾಜ್ ಕಮಲ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.